ವ್ಯೂಸು ಲೈಕ್ಸಿಗೋಸ್ಕರ ರೀಲ್ಸ್ ಮಾಡ್ತಾ ಒಂದಷ್ಟು ಹುಚ್ಚಾಟವನ್ನ ಪ್ರದರ್ಶನ ಮಾಡುವಂಥವ್ರೆಲ್ಲರೂ ನೋಡಲೇಬೇಕಾದಂಥ ಸ್ಟೋರಿ ಇದು. ಈ ರೀಲ್ಸ್ ಹುಚ್ಚಾಟಕ್ಕೆ ಬಿಜೆಪಿ ಮುಖಂಡನ ಪುತ್ರ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಪ್ರಾಣವನ್ನ ತೆತ್ತು ರೀಲ್ಸ್ ಮಾಡುವಷ್ಟರ ಪರಿಗೆ ಹುಚ್ಚು ಈತನಲ್ಲಿತ್ತು ಅಂತ ಕಾಣುತ್ತೆ. ಸ್ಟಂಟ್ ಮತ್ತು ಕ್ರ್ಯಾಶ್ ರೀಲ್ಸ್ ಮಾಡುವಂತ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ಆತನ ಉಸಿರನ್ನ ಅದು ತಗೊಂಡಿದೆ. ಆಡಿ ಕಾರು ಮತ್ತು ಬೈಕ್ಗಳನ್ನ ಬಳಕೆ ಮಾಡಿಕೊಂಡು ರೀಲ್ಸ್ ಮಾಡಬೇಕು ಅಂತ ಹೇಳಿ ಬಾಲಕರು ಹೋಗಿದ್ರು. ಅಪಘಾತದಲ್ಲಿ ಬಿಜೆಪಿ ಮುಖಂಡನ ಪುತ್ರ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಬಿಜೆಪಿ ಮುಖಂಡ ವೀರೇಶ್ ಸಂಗಳದ ಅವರ ಪುತ್ರ 15 ವರ್ಷದ ನಮಿಷ ಸ್ಥಳದಲ್ಲೇ ಸಾವನ್ನಪ್ಪಿರೋದು. ಹುಬ್ಬಳ್ಳಿಯ ಲಕ್ಷ್ಮೀನಗರದ ನಿವಾಸಿಯಾಗಿರುವಂತಹ ಬಾಲಕ ಈತ ರೀಲ್ಸ್ ಮಾಡೋದಕ್ಕೆ ಸೇಜವಾಡಕರ್ ಫ್ಲಾಟ್ಗೆ ಇವರೆಲ್ಲರೂ ಒಂದು ಟೀಮ್ ತೆರಳಿದ್ರು. ವೇಗವಾಗಿ ವಾಹನ ಚಲಾಯಿಸುವ ರೀಲ್ಸ್ ಮಾಡಬೇಕಂತಾನೆ ಇವ್ರು ಹೋಗಿದ್ರು. ಅತಿ ವೇಗದಿಂದ ಬೈಕ್ನಲ್ಲಿದ್ದ ಬಾಲಕನಿಗೆ ಆಡಿ ಕಾರ್ ಗುದ್ದಿದೆ. ಈ ಸಂದರ್ಭ ಬೈಕ್ನಲ್ಲಿದ್ದ ಬಿಜೆಪಿ ಮುಖಂಡನ ಪುತ್ರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಶಶಿಕುಮಾರ್ ಭೇಟಿ ಕೊಟ್ಟಿದ್ದು, ವಿದ್ಯಾನಗರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಅಪಘಾತ ಮಾಡಿರೋದು ಕೂಡ ಆತನ ಟೀಮಿನೇ ಅಪ್ರಾಪ್ತ ಬಾಲಕ. ಇದೀಗ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಸಾವನ್ನಪ್ಪಿರುವಂತಹ ಬಾಲಕ ಸ್ಟಂಟು ಮತ್ತೆ ಕ್ರ್ಯಾಶ್ ರೀಲ್ಸ್ ಮಾಡಬೇಕು ಅಂತ ಹೇಳಿ ಹೋದಂಥ ಸಂದರ್ಭ ಸಂಭವಿಸಿರುವ ಅವಘಡ. ಇವರೆಲ್ಲ ಇನ್ನೂ ಮೈನರು, 15 ವರ್ಷ ಅಂದರೆ ಇವ್ರುಗಳ ಕೈಗೆಲ್ಲ ಗಾಡಿ ಕೊಟ್ಟಿದ್ದಾರೆ. ಆಡಿ ಕಾರ್ ಎತ್ಕೊಂಡು ಹೋಗ್ತಾರೆ, 2 ವೀಲರ್ಗಳು ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಪೇರೆಂಟ್ಸು ಇವ್ರ ಮೇಲೆ ಎಷ್ಟರ ಮಟ್ಟಿಗೆ ಹಿಡ್ತಾ ಇಟ್ಕೊಂಡಿದ್ರು, ಅಥವಾ ಪೇರೆಂಟ್ಸ್ ಕಣ್ ತಪ್ಪಿಸಿ ಇವರು ಗಾಡಿಗಳನ್ನು ತಗೊಂಡು ಹೋಗಿದ್ರಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಹುಬ್ಬಳ್ಳಿಯ ಲಕ್ಷ್ಮೀನಗರದ ನಿವಾಸಿ ಈತ ಆಡಿ ಕಾರು ಮತ್ತು ಬೈಕ್ ಬಳಕೆ ಮಾಡಿಕೊಂಡು ರೀಲ್ಸ್ ಮಾಡಬೇಕು ಅಂತ ಹೋಗಿದ್ರು. ನಮಗೆ ಡ್ರೈವಿಂಗ್ ಸ್ಕಿಲ್ಸು ಎಷ್ಟರ ಮಟ್ಟಿಗಿದೆ, ನಾವು ಎಷ್ಟು ಫಾಸ್ಟ್ ಡ್ರೈವರ್ಸು ಅಂತ ತೋರಿಸೋದಕ್ಕೆ ಒಂದು ರೀಲ್ಸ್ ಮಾಡಬೇಕು, ವಿಡಿಯೋ ಮಾಡಬೇಕು ಅಂತ ಹೋಗಿದ್ದಾರೆ. ಆದರೆ ಅದೇ ಇವ್ರ ಪ್ರಾಣಕ್ಕೆಲ್ಲ ಸಂಚಕಾರವನ್ನು ತಂದಿರೋದು. ಅತಿ ವೇಗದಿಂದ ಬೈಕ್ನಲ್ಲಿದ್ದಂತಹ ಬಾಲಕನಿಗೆ ಆಡಿ ಕಾರ್ ಗುದ್ದಿದೆ. ಆಡಿ ಕಾರ್ನ ನಾವು ಗಮನಿಸ್ತಾ ಇದ್ದೀವಿ. ಗಾಡಿ ಮುಂಭಾಗದ ಚಿತ್ರಣ ನೋಡಿ ಎಷ್ಟರ ಮಟ್ಟಿಗೆ ಆ ಗಾಡಿ ಮುಂಭಾಗ ಅಪಘಾತಕ್ಕೀಡಾಗಿದೆ ಅಂತ. UP ರಿಜಿಸ್ಟ್ರೇಷನ್ ಕಾರ್ ಅದು. 15 ವರ್ಷದ ಮಕ್ಕಳೆಲ್ಲ ಆಡಿ ಕಾರ್ ಎತ್ಕೊಂಡು ಹೋಗ್ತಾರೆ, ಬೈಕ್ಗಳನ್ನು ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇವ್ರು ಇನ್ನೆಷ್ಟು ಚಾಕಚಕ್ಯತೆ ಮೆರೀತಾ ಇದ್ದಾರೆ. ತಂದೆ ತಾಯಿಗಳ ಕಣ್ ತಪ್ಪಿಸಿ ಇಷ್ಟೊಂದೆಲ್ಲ ಮಾಡ್ತಿದ್ದಾರಾ, ಅಥವಾ ತಂದೆ ತಾಯಿ ಮಕ್ಕಳೇನೋ ಕಲಿತಿದ್ದಾರೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಬರ್ಲಿ ಅಂತ ಏನಾದರೂ ಕಳಿಸ್ಬಿಟ್ರಾ? ಹಲವು ಪ್ರಶ್ನೆಗಳಿದೆ. ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಶಶಿಕುಮಾರ್ ಭೇಟಿ ಕೊಟ್ಟಿದ್ದಾರೆ. ನೋಡಿ, ಅಪಘಾತಕ್ಕೀಡಾಗಿರುವಂಥ ಬೈಕನ್ನು ಕೂಡ ಗಮನಿಸ್ತಾ ಇದ್ದೀವಿ. ಬೈಕ್ ಪಾರ್ಟೇ ಕಿತ್ಕೊಂಡು ಬಂದಿದೆ. ಅಷ್ಟರ ಮಟ್ಟಿಗೆ ವೇಗದಲ್ಲಿ ಬಂದು ಆಡಿ ಕಾರ್ ಗುದ್ದಿರೋದು. ಮತ್ತು ಇವರೆಲ್ಲ ಏನು ಬೇರೆಯವ್ರೇನಲ್ಲ, ಎಲ್ಲರೂ ಒಂದೇ ಟೀಮು, ಎಲ್ಲರೂ ಒಟ್ಟಿಗೆ ರೀಲ್ಸ್ ಮಾಡಬೇಕು ಅಂತ ಹೇಳಿ ಒಂದು ಯಾವುದೋ ನಿರ್ಜನ ಪ್ರದೇಶವನ್ನು ಹುಡುಕೊಂಡು ಹೋಗಿದ್ದಾರೆ. ಅಲ್ಲಿ ಸಂಭವಿಸಿರುವಂತಹ ಅವಘಡ. ಇನ್ನು ಅಪಘಾತ ಮಾಡಿರುವಂತಹ ಹುಡುಗ ಕೂಡ ಅಪ್ರಾಪ್ತ. ಇದೀಗ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಗಾಡಿ ಕಂಟ್ರೋಲ್ ಸಿಕ್ಕಿರೋದಿಲ್ಲ, ಅಥವಾ ರೀಲ್ಸ್ ಮಾಡ್ತಾ ಇದ್ದೀವಿ, ವಿಡಿಯೋ ಮಾಡ್ತಿದ್ದೀವಿ ಅನ್ನೋ ಕ್ರೇಜ್ನಲ್ಲಿ ಎಕ್ಸ್ಟ್ರಾ ಎಫೆಕ್ಟ್ಗಳು ಸ್ಟಂಟ್ಗಳು ಮಾಡೋದಕ್ಕೆ ಹೋಗಿ ತಮ್ಮ ಜೀವನೇ ತೆಕ್ಕೊಳ್ತಾರಲ್ಲ. ಬದುಕಿ ಬಾಳ್ಬೇಕಾದವರು ತಂದೆ ತಾಯಿಗಳು ಎಷ್ಟು ಕನಸುಗಳು ಕಟ್ಕೊಂಡಿರ್ತಾರೆ. ಆದರೆ ಇವತ್ತಿನ ಕಾಲದ ಮಕ್ಕಳು ಇಲ್ಲ ಈ ಥರದ ಶೋಕಿಗಳಿಗೆ ಬೀಳ್ತಾರೆ, ಇಲ್ಲ ಮಾದಕ ವ್ಯಸನ, ಸಿಗರೇಟು, ಡ್ರಿಂಕ್ಸು ಇಂಥವಕ್ಕೆ ದಾಸರಾಗ್ತಾರೆ. ಯಾವುದೂ ಇಲ್ಲ ಅಂತ ಹೇಳಿದ್ರೆ ರೋಡ್ ರೇಜು, ಒಬ್ರಿಗೊಬ್ರು ಗುಂಪು ಕಟ್ಕೊಂಡು ಒಬ್ಬರ ಮೇಲೆ ಒಬ್ಬರು ಜಗಳ ಮಾಡಿಕೊಂಡು ಟೀಮು ಪಟಾಲಂಗಳು ಬಿಲ್ಡ್ ಮಾಡಿಕೊಂಡು ತಮ್ಮ ದೊಡ್ಡಸ್ತಿಕೆ ತೋರಿಸೋದಕ್ಕೆ ಹೋಗ್ತಾರೆ. ಯಾವ ಕಡೆ ಸಾಗ್ತಾ ಇದೆ ಇವತ್ತಿನ ಯುವ ಪೀಳಿಗೆ ಅನ್ನೋದು ನಿಜಕ್ಕೂ ಆತಂಕಕಾರಿ ವಿಚಾರ. ಸ್ಕೂಲಲ್ಲಿ ಟೀಚರ್ಸ್ಗೇನೆ ವಾಪಸ್ ತಿರುಗಿಸಿ ಹೊಡೆಯೋ ಅಷ್ಟರ ಮಟ್ಟಿಗೆಲ್ಲ ಮಕ್ಕಳು ಇವತ್ತು ಬೆಳೆದಿದ್ದಾರೆ. ವಿಡಿಯೋಗಳು ಗಮನಿಸಿದ್ದೀವಿ ಅದನ್ನು. ದಿನ ಮಧ್ಯಾಹ್ನ ಸುಮಾರು 4 ಗಂಟೆ ಸುಮಾರಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ ಬೈಕ್ ಮತ್ತೆ ಕಾರ್ ನಡುವೆ ರೀಲ್ಸ್ ಮಾಡುವಂತ ಒಂದು ಉದ್ದೇಶಕ್ಕಾಗಿ ಎಲ್ಲ ಪರಿಚಯಸ್ಥ ಹುಡುಗರು, ಎಲ್ಲ ಮೈನರ್ಸ್ ಇರುವಂಥವ್ರು, ಅವರುಗಳು ರೀಲ್ಸ್ ಮಾಡುವಂಥ ಸಂದರ್ಭದಲ್ಲಿ ಅಪಘಾತ ಆಗಿ ಅದರಲ್ಲಿ ಬೈಕ್ನಲ್ಲಿದ್ದಂಥ ವ್ಯಕ್ತಿ ಏನು ನಮೀಶ್ ಅಂತ, ಕೇವಲ 15 ವರ್ಷ ಹುಡುಗ, 9ನೇ ಕ್ಲಾಸು ಈಗಷ್ಟೇ ಮುಗಿಸಿದ್ದಾನೆ. ಮೈಸೂರಲ್ಲಿ ಯುಗಾದಿ ಹಬ್ಬಕ್ಕೆ ಅಂತ ಬಂದಿದ್ದಂತೆ. ಆ ಸಂದರ್ಭದಲ್ಲಿ ಅವನು ಮತ್ತೆ ಅವರ ಅಕ್ಕಪಕ್ಕದ ಮನೆಯವರೇ ಎಲ್ಲ ಪರಿಚಯದವರು, ಕಾರ್ ಔಡಿ ಕಾರ್ ಇದೆ ಅಂತೆ. ಆ ಕಾರ್ನಲ್ಲಿ ಇದ್ದಂಥವನು
ಬೈಕಲ್ಲಿ ಒಂದ್ ಕಡೆಯಿಂದ ಬರೋದು, ಕಾರಲ್ಲಿ ಒಂದ್ ಕಡೆಯಿಂದ ಬರೋದು, ಅದನ್ನ ಬ್ರೇಕ್ ಆಗ್ಬಿಟ್ಟು ಸ್ವಲ್ಪ ಆಕ್ಷನ್ ಕ್ರಿಯೇಟ್ ಮಾಡುವಂಥದ್ದು. ಈ ತರದ್ದು ಒಂದು ಸೇಜ್ವಾಡ್ಕರ್ ಅಂತ ಒಬ್ರದ್ದು ಲೇಔಟ್, ಹೊಸ ಲೇಔಟ್ ಅದು. ಅಲ್ಲಿ ಈ ಒಂದು ಘಟನೆ ನಡೆದಿದೆ. ಅದರಲ್ಲಿ ಸ್ಥಳದಲ್ಲೇ ಇನ್ನು ನಮೀಶ್ ಇದ್ದಾನೆ, ಅವನು ಮೃತ ಹೊಂದಿರುವಂತದ್ದು ನಮಗೆ ತಿಳಿದು ಬಂದಿದೆ. ಈ ದಿನ